ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಡೇಟ್ ಗಳನ್ನ ಫಿಕ್ಸ್ ಮಾಡಿರುವಂತದ್ದು. ಈಗ 11ನೇ ಕಂತಿನ ಹಣ ಇದೇ ತಿಂಗಳಿನಲ್ಲಿ ಜುಲೈನಲ್ಲಿನೇ ಬರುವುದು, 12ನೇ ಕಂತಿನ ಹಣ ಕೂಡ ಜುಲೈನಲ್ಲಿನೇ ಬರುತ್ತೆ. ಸೊ ಯಾವಾಗ ಬರುತ್ತೆ, ಯಾವ ದಿನಾಂಕದಂದು ಬರುತ್ತೆ, ಮತ್ತೆ 4,000 ಅಮೌಂಟ್ ಜಮಾ ಆಗುತ್ತೆ. ಸೊ ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬೇರೆ ಯೂಟ್ಯೂಬರ್ಸ್ ಗಳು ಮಾಡಿರ್ಬೋದು, ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿರ್ಬೋದು. ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನ ಲೈವ್ ಪ್ರೂಫ್ ಜೊತೆಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ ಒಂದು ಚಿಕ್ಕ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಬಗ್ಗೆನೇ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗತ್ತೆ ಕಣ್ರಿ. ಸೊ ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ತಿಬಿಡಿ. ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಸೊ ಇಲ್ಲಿ ನೋಡಿ, ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೇನೆ. ಸೊ ಅವರೇ ಸ್ವತಃ ಪೋಸ್ಟ್ ಮಾಡಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಇಲ್ಲಿ ನೋಡಿ, ಈಗ ಕಾಣಿಸ್ತಾ ಇರತ್ತೆ. ಇಲ್ಲಿ ನೋಡಿ, ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಶೀಘ್ರವೇ ಬಿಡುಗಡೆ. ಇದನ್ನ ಪೋಸ್ಟ್ ಮಾಡಿನೇ 2-3 ದಿನ ಆಯ್ತು. ಓಕೆನಾ. ಸೊ ಇದ್ರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ. ಚುನಾವಣೆಯ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ ಅಂತೆ. ಸ್ವಲ್ಪ ತಡವಾಗಿದೆ, ಚುನಾವಣೆಗೆ ನಿಮಿತ್ತವಾಗಿನೇ ಈ ಒಂದು ಹಣ ಹಾಕೋದನ್ನ ತಡವಾಗಿದೆ ಅಂತ ಮೊದಲೇನೆ ಗೊತ್ತಿತ್ತು ನಮಗೆ. ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರ ಪ್ರಕಾರ ಅವರಿಂದಾನೇ ತಿಳಿಸ್ಕೊಡ್ತಾ ಇರುವಂಥದ್ದು. ಓಕೆನಾ. ಸೊ ಇದಾದ್ಮೇಲೆ 12 ದಿನಗಳಲ್ಲಿ ಬಿಡುಗಡೆಯಾಗಲಿದೆ. ಜುಲೈ ತಿಂಗಳದ್ದು ಜುಲೈ 15ರೊಳಗೆ ಪಾವತಿಸಿ ಆಗಲಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ನೋಡಿದ್ರಲ್ಲ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಚುನಾವಣೆಯ ನಿಮಿತ್ತವಾಗಿ ಹಣ ಹಾಕೋದು ತಡ ಆಗಿತ್ತು. ಸೊ ಅದರ ಹಿನ್ನೆಲೆಯಲ್ಲಿ ಈಗ ಜುಲೈ ತಿಂಗಳದ್ದು 15ನೇ ತಾರೀಕು ಆದ್ಮೇಲೆ ಹಾಕ್ತೇವೆ ಅಂತ ಹೇಳಿದರೆ, ಅಂದ್ರೆ 12ನೇ ಕಂತಿನ ಹಣ 15ನೇ ತಾರೀಕಿನ ನಂತರ, ಇದೇ ತಿಂಗಳು 15ನೇ ತಾರೀಕಿನ ನಂತರ ಬಿಡುಗಡೆ ಆಗುತ್ತೆ. ಅದಕ್ಕಿಂತ ಮುಂಚೆ ಈಗಾಗಲೇ 11ನೇ ಕಂತಿನ ಸ್ಟಾರ್ಟ್ ಇದೆ ಅಂತಾನೆ ಅರ್ಥ ವೀಕ್ಷಕರೇ. ಸೊ ಎರಡೂ ಸೇರಿಸಿದ್ರೆ 4,000 ಹಣ ಆಗುತ್ತೆ. ಇದೇ ತಿಂಗಳಿನಲ್ಲಿ ಟೋಟಲ್ ಆಗಿ ನಿಮಗೆ 4,000 ಅಮೌಂಟ್ ಜಮಾ ಆಗುತ್ತೆ. ಸೊ ಲಾಟ್ರಿನೇ ಅಂತಾನೆ ಹೇಳ್ಬೋದು. ಸೊ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪೋಸ್ಟ್ ಮಾಡಿದ್ದಾರೆ. ಸೊ ಮಾಧ್ಯಮದಲ್ಲಿನೂ ಕೂಡ ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಮಾಧ್ಯಮದ ಸಭೆಯಲ್ಲಿ ಸೊ ಅಲ್ಲಿ ಕೂಡ ತಿಳಿಸ್ಕೊಟ್ಟಿರುವಂತದ್ದು. ಸೊ ಏನಪ್ಪಾ ಅಂದ್ರೆ, ಈಗಾಗಲೇ SC/ST ಫಲಾನುಭವಿಗಳಿಗೆ ನಾವು ಅಮೌಂಟ್ ಹಾಕಿದ್ದೀವಿ. 11 ಕೋಟಿ ಈಗಾಗಲೇ ಅವರ ಖಾತೆಗೆ ಜಮಾ ಆಗಿದೆ ಅಂತೆ. ಸೊ ಅದಾದ್ಮೇಲೆ ಈಗ ಉಳಿದಿರುವಂತಹ ಒಂದು ಫಲಾನುಭವಿಗಳಿಗೆ, ಕಾಷ್ಟದಲ್ಲಿರುವಂತಹ ಫಲಾನುಭವಿಗಳಿಗೆ, ಬೇರೆ ಬೇರೆ ಕಾಷ್ಟದವರಿಗೆ ಅಮೌಂಟ್ ಅನ್ನ ಹಾಕ್ತಾ ಇರುವಂತದ್ದು. ಸೊ ಈಗಾಗಲೇ ST/ST ಅಮೌಂಟ್ ಹೋಗಿದೆ ಅಂತ ಹೇಳ್ತಾ ಇದ್ರೆ, ಆದ್ರೆ ಕಮೆಂಟ್ ಅಲ್ಲಿ ಜನರಿಂದ ಅಭಿಪ್ರಾಯ ಬರ್ತಾ ಇರುವಂತದ್ದು, ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ, ನಾವು SC-ನೇ ಅಮೌಂಟ್ ಬಂದಿಲ್ಲ, ST-ನೇ ಅಮೌಂಟ್ ಬಂದಿಲ್ಲ ಅಂತ ಇದ್ದಾರೆ. ಸೊ ಹಾಗಾದ್ರೆ ಇವರು ಹೇಳ್ತಾ ಇರೋದು ನಿಜನಾ, ನೀವು ಹೇಳ್ತಾ ಇರೋದು ನಿಜನಾ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ನೀವು ಹೇಳೋದೇನೆ ನಿಜ. ಯಾಕಂದ್ರೆ ನಿಮ್ಮನ್ನೇ ನಂಬೇಕಾಗತ್ತೆ ನಾವು. ಯಾಕಂದ್ರೆ ನಿಮಗೆ ಬಂದಿದ್ರೆ ಬಂದಿದೆ ಅಂತಾನೆ ಹೇಳ್ತೀರಾ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತಾನೆ ಹೇಳ್ತೀರಾ. ಸೊ ಅದ್ರ ಬಗ್ಗೆ ಏನ್ ಡೌಟ್ ಇಲ್ಲ. ಸೊ ನೀವು ಕಮೆಂಟ್ ಮುಖಾಂತರ ತಿಳಿಸ್ತಾ ಇರಿ ನಿಮ್ಗೆ ಅಮೌಂಟ್ ಬಂದಿದೆಯಾ ಇಲ್ವಾ. ಸೊ ಈಗ ಕೂಡ ಜಮಾ ಆಗ್ಬೋದು, SC/ST ಫಲಾನುಭವಿಗಳಿಗೂ ಕೂಡ ಈಗ ಕೂಡ ಜಮಾ ಆಗ್ತಾ ಇರ್ಬೋದು. ಯಾಕಂದ್ರೆ DBTಗೆ ಪುಷ್ ಮಾಡಿದ ತಕ್ಷಣ ಯಾವಾಗ ಬೇಕಾದ್ರೂ ಕೂಡ ನಿಮ್ಗೆ ಅಮೌಂಟ್ ಜಮಾ ಆಗ್ಬೋದು. ಹಿಂದೆ ಜಮಾ ಆಗುತ್ತೆ ಅಂತ ಹೇಳಿಕ್ ಬರಲ್ಲ. ಸೊ ಆದಷ್ಟು ನಿಮ್ಮ ಖಾತೆಗೆ ಜಮಾ ಆದ್ರೆ ನಮಗೆ ತಿಳಿಸಿ. ಸೊ ಕಮೆಂಟ್ ಮುಖಾಂತರ ಇಂದು ಜಮಾ ಆಗಿದೆ ನಮಗೆ ಅಂತ ಒಂದು ಮಾಹಿತಿ ತಿಳಿಸಿ ಸಾಕು. ಅದು ಬೇರೆದವರು ಕಮೆಂಟ್ ನೋಡಿದ್ರೆ ಅಮೌಂಟ್ ಬರ್ತಾ ಇದ್ದಪ್ಪ, ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ ಅಂತ ಅವ್ರಿಗೂ ಕೂಡ ಭರವಸೆ ಬರುತ್ತೆ. ಸೊ ಅವ್ರಿಗೂ ಕೂಡ ಅಮೌಂಟ್ ಜಮಾ ಆದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಮಾಹಿತಿ ಬಂದಿತ್ತು, ತಿಳಿಸ್ಕೊಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.